ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ ಬಹಳ ಸ್ಪಷ್ಟವಾಗಿ, ಅಂತ ಉನ್ನತ ಸ್ಥಾನದ ಅಂತ ವ್ಯಕ್ತಿಗೆನೆ ಆಸ್ಥಾನಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಎಲ್ಲಾ ವಿಚಾರದಲ್ಲೂ. ಅದು ಅವರ ಚಾನ್ಸಲರ್ ಸ್ಥಾನ ಕಿತ್ಕೊಳ್ಳುವಂಥದ್ದಾಗ್ಲಿ ಅಥವಾ ಅವರ ಸ್ಥಾನಕ್ಕೆ ಧಕ್ಕೆ ಬರುವಂಥದ್ರಲ್ಲಿ ಅವರ ವರ್ತನೆ ಆಗ್ಲಿ, ಅವ್ರಿಗೆ ಬೆದರಿಕೆ ಹಾಕೋದು, ಅವ್ರಿಗೆ ಬೆದರಿಕೆ. ನಿಮ್ಮ ರಾಜಭವನ್ ಚಲೋದಲ್ಲಿ ನಿಮ್ಮ ಕಚೇರಿಗೆ ನುಗ್ತೀವಿ ಅಂತ ಬಹಳ ಒಬ್ಬರ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಒಂದ್ ಕಡೆ ಗವರ್ನರ್ಗೆ ಅಪಮಾನ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದರೆಲ್ಲರ ಚೀಫ್ ಅವರು. ಅವ್ರನ್ನ ರಾಜ್ಯಪಾಲರು ಅಂತ ಹೇಳಿದ್ರೆ ಸರ್ಕಾರದ ಕೈಗೊಂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದ ಕೈಗೊಂಬೆ ಅಲ್ಲ, ಅವ್ರಿಗೆ ಅಧಿಕಾರ ಇದೆ. ಯಾವುದೇ ಬಿಲ್ ಹೋದ್ರು, ಯಾರಾದ್ರೂ ಜನ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೆ ಕ್ವಶನ್ ಮಾಡುವಂತ ಅಧಿಕಾರ ಇದೆ. ಅದಕ್ಕೆ ಉತ್ತರ ಕೊಡ್ಬೇಕಾಯ್ದು ಸರ್ಕಾರದ ಕರ್ತವ್ಯ. ಈಗೇನೋ ಹೊಸದಾಗಿ ಏನೋ ಚೀಫ್ ಸೆಕ್ರೆಟರಿ ಮೊದಲೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ರು, ಅವ್ರನ್ನೂ ಕೊಡಬಾರ್ದು. ಚೀಫ್ ಸೆಕ್ರೆಟರಿನೂ ಕೊಡಂಗಿಲ್ಲ ಡೈರೆಕ್ಟ್ ಆಗಿ, ಡಿಜಿನೂ ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಅವರು ಕ್ಯಾಬಿನೆಟ್ ಮುಖಾಂತರ ಕ್ಯಾಬಿನೆಟ್ ಇಂದ ಕಳಿಸ್ಬೇಕು. ಆ ರೀತಿ ಪರಿಸ್ಥಿತಿಯನ್ನ ತಂದ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ರೀತಿ ಸಂಘರ್ಷ, ಸರ್ಕಾರ ವರ್ಸಸ್ ಗವರ್ನರ್. ಈ ಸಂಘರ್ಷ ದಿನನಿತ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ. 4ನೇ ಅಂಗ ಅದು ಯಾವುದು? ಪತ್ರಿಕಾ ರಂಗ 4ನೇ ಅಂಗ. ಆ 4ನೇ ಅಂಗದಲ್ಲಿ ದಿನನಿತ್ಯ ಈ ಸಂಘರ್ಷದ ಸರಮಾಲೆಯನ್ನ ನಾವು ನೋಡ್ತಾ ಇದ್ದೀರಿ. ಇದು ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ನಾನು ತಿಳ್ಕೊಂತೀನಿ. ಇವತ್ತು ಯಾವಾಗ ಹೇಳ್ತಾರೆ ಇವರು, ಗವರ್ನರ್ ಏನ್ ಮಾಡ್ಬಿಟ್ಟವ್ರು ಇವರು, ಇವ ನಮ್ಮವನಲ್ಲ, ಇವ ನಮ್ಮವನಲ್ಲ. ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಇವನು ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದಸಯ್ಯ ಕೂಡಲ ಸಂಗಮ ದೇವ. ನೀವು ಅಲ್ಲಿಂದಾನೆ ಬಂದಿರೋರು. ಬೇರೆ ಟೈಮಲ್ಲಿ ಹೇಳ್ತಾರೆ, ಈ ಗವರ್ನರ್ ವಿಚಾರ ಬಂದ್ರೆ ಇವ ನಮ್ಮವ ಅಲ್ಲ, ಇವ ನಮ್ಮವ ಅಲ್ಲ ಅಂತ ಹೇಳ್ತಾರೆ. ಸೈನ್ಗೆ ಅಲ್ಲೇ ಹೋಗ್ತಾರೆ. ಇಲ್ಲಿ ಇವತ್ತು ಗವರ್ನರ್ ಅವ್ರಿಗೆ ಕರೆದು ಅವ್ರ ಕೈಲಿ ಏನು ಬಹುಪರ ಹಕ್ಕುಗಳನ್ನ ಹಾಕ್ಸ್ಕೊಂಡಿದ್ದಾರೆ. ನಮ್ ಗವರ್ನರ್ ಬೇರೆ ಗವರ್ನರ್ ತರ ಅಲ್ಲ, ಪಾಪ ಒಳ್ಳೆಯವರು, ಒಳ್ಳೆಯವರು. ಬೇರೆ ಗವರ್ನರ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು, ತಮಿಳುನಾಡಲ್ಲಿ ನೋಡಿದ್ದೀರಾ, ಕೇರಳದಲ್ಲಿ ಎಲ್ಲ ನೋಡಿದ್ದೀರಾ. ನಮ್ ಗವರ್ನರ್ ದಲಿತ, ನನ್ಗೆ ಗೊತ್ತು, ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಕರ್ನಾಟಕದ ಇನ್ಚಾರ್ಜ್ ಆಗಿದ್ರು, ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ಬಹಳ ಸಜ್ಜನ ವ್ಯಕ್ತಿ, ಸಜ್ಜನರಲ್ಲಿ ಸಜ್ಜನ ವ್ಯಕ್ತಿ. ಅಂತವ್ರಿಗೆ ಕಿರ್ಕುಳ, ಅವ್ರಿಗೆ ಫಿಟ್ಟಿಂಗ್ ಇಡೋದು, ಅವ್ರಿಗೆ ಫಿಟ್ಟಿಂಗು. ಅವ್ರೇನ ಒಂದು ಬಿಲ್ನ ವಾಪಸ್ ಮೊನ್ನೆ ಯಾವ್ದು ಇದು ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಬಿಲ್ ವಾಪಸ್ ಕಳಿಸ್ತರು. ಅವ್ರೇನು ಕಳಿಸ್ತರು, ಈ RBI ರೂಲ್ಸ್ ಏನಿದೆ ಆ RBI ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ಮಾಡಿ. ಯಾಕಂದ್ರೆ ಹಿಂದೆ ನೀವು ಸರ್ಕಾರನೇ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಬ್ಯಾಂಕ್ಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಸಾಲ ಕೊಡಬೇಕು, ಯಾವ ರೀತಿ ಸಾಲ ವಸೂಲಿ ಮಾಡಬೇಕು, ಕೋರ್ಟ್ಗಳಿಗೆ ಅದು ಕೊಟ್ಟ. ಅದನ್ನ ವೈಲೇಟ್ ಮಾಡಬೇಡಿ ಅಂದ್ರು. ತಗೋ ಇಮಿಡಿಯೇಟ್ ಆಗಿ. ಯಾಕಂದ್ರೆ ಇಲ್ಲಿ ಒದಿತಾ ಇದ್ರಲ್ಲ, ಜನ ಒದಿತಾ ಇದ್ರು, ಸಾಯ್ತಾ ಇದ್ರು. ಇಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕಂತ ಇದ್ರು, ಊರುಗಳು ಬಿಟ್ಟು ಹೋದ್ರು. ಅವ್ರಿಗೆ ಆ ಕಾಟ ರಾಜ್ಯಪಾಲರದಲ್ಲ. ಈ ಕಾಟ ತಪ್ಪಿಸ್ಕೊಳಕೋಸ್ಕರ ಗವರ್ನರ್ ಹಾಕ್ಬಿಟ್ರು. ಎಲ್ಲ ತಪ್ಪು ಮಾಡಿದ್ದು ಇವರು, ಆಪಾದನೆ ಮಾಡಿದ್ದು ಗವರ್ನರ್ ಅವ್ರ ಮೇಲೆ.